ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. SBI ಕೊಡ್ತಿದೆ 20 ಲಕ್ಷದ ಸ್ಕಾಲರ್ಶಿಪ್. ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಇದನ್ನ ಮಿಸ್ ಮಾಡಲೇಬೇಡಿ. ಸ್ಕೂಲು, PU, ಕಾಲೇಜು, ಪೋಸ್ಟ್ ಗ್ರಾಜುಯೇಷನ್, ಮೆಡಿಕಲ್ ಕಾಲೇಜು, IIT, IIM ಹಾಗೆ ವಿದೇಶಗಳಲ್ಲಿ ಓದಬೇಕು ಅನ್ನೋರು ಕೂಡ ಈ ಸ್ಕಾಲರ್ಶಿಪ್ ನ ಬೆನಿಫಿಟ್ ಪಡ್ಕೋಬಹುದು. ಇದು ದೇಶದ ಅತಿ ದೊಡ್ಡ ಶಿಕ್ಷಣಾಧಾರಿತ ಯೋಜನೆಗಳಲ್ಲಿ ಒಂದು. ಹಾಗಿದ್ರೆ SBI ನ ಸ್ಕಾಲರ್ಶಿಪ್ ಯಾವುದು, ಯಾರ್ಯಾರು ಇದನ್ನ ಪಡ್ಕೋಬಹುದು, ಎಷ್ಟು ಮೊತ್ತದ ಹಣ ಸಿಗುತ್ತೆ, ಏನೇನ್ ದಾಖಲೆಗಳು ಬೇಕು, ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನ ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ವಿದ್ಯಾರ್ಥಿಗಳಿಗೆ ಇದು ಸೂಪರ್ ಗುಡ್ ನ್ಯೂಸ್. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಒಂದಾಗಿರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ತನ್ನ 75ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ಈ ಭರ್ಜರಿ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನವನ್ನ ಪರಿಚಯಿಸಿದೆ. ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದಕ್ಕಾಗಿ ಈ ಸ್ಕಾಲರ್ಶಿಪ್ ಅನ್ನ ತಂದಿದ್ದು 15,000 ರೂಪಾಯಿಂದ 20 ಲಕ್ಷದವರೆಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿಬಹುದು. ಅಂದಹಾಗೆ ಅದರ ಹೆಸರೇನ್ ಗೊತ್ತಾ? SBI ಪ್ಲಾಟಿನಂ ಜುಬಿಲಿ ಆಶಾ ಸ್ಕಾಲರ್ಶಿಪ್ 2025. ಹಾಗಿದ್ರೆ SBI ಪ್ಲಾಟಿನಂ ಜುಬಿಲಿ ಆಶಾ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಏನು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ CSR ವಿಭಾಗದ SBI ಫೌಂಡೇಶನ್ ಮೂಲಕ ದೇಶದ ಆರ್ಥಿಕವಾಗಿ ದುರ್ಬಲ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆರವು ನೀಡೋದಕ್ಕಾಗಿ ತಂದಿರುವಂತಹ ದೇಶದ ಅತಿ ದೊಡ್ಡ ಶಿಕ್ಷಣಾಧಾರಿತ ಯೋಜನೆಗಳಲ್ಲಿ ಒಂದು ಈ ಪ್ಲಾಟಿನಂ ಜುಬಿಲಿ ಆಶಾ ಸ್ಕಾಲರ್ಶಿಪ್. ಈ ಯೋಜನೆ ಭಾರತದಾದ್ಯಂತ ಕಡಿಮೆ ಆದಾಯದ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವಂತ ಗುರಿಯನ್ನು ಹೊಂದಿದೆ. ಹಾಗೇನೆ ಈ ಸ್ಕಾಲರ್ಶಿಪ್ 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಟಾಪ್ 300 ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಮತ್ತು IITಗಳಿಂದ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಅಥವಾ IIMಗಳಿಂದ MBA, PGDMA ಕೋರ್ಸ್ಗಳನ್ನು ಮಾಡೋರಿಗೆ ಬೆನಿಫಿಟ್ ಸಿಗುತ್ತೆ. ಅಲ್ಲದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರು ಕೂಡ ಈ ಸ್ಕಾಲರ್ಶಿಪ್ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಹಾಗೆ ಕನಿಷ್ಠ 15,000 ರೂಪಾಯಿಂದ 20 ಲಕ್ಷದವರೆಗೆ ಸ್ಕಾಲರ್ಶಿಪ್ ಅನ್ನ ಪಡೆದು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಬಹುದು. ಹಾಗಿದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಏನು ಅಂತ ನೀವು ಕೇಳೋದಿದ್ರೆ, ಒಂದು, ಶಾಲಾ ವಿದ್ಯಾರ್ಥಿಗಳು ಅಂದ್ರೆ 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಓದ್ತಾ ಇರುವಂತ ವಿದ್ಯಾರ್ಥಿಗಳು. ಎರಡನೇದು, ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಅಂದ್ರೆ PUC, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡ್ತಾ ಇರುವಂತವ್ರು. ಮೂರನೇದು, ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳು ಅಂದ್ರೆ IITಗಳು, IIMಗಳು ಮತ್ತು ಉನ್ನತ ವೈದ್ಯಕೀಯ ಸಂಸ್ಥೆಗಳಲ್ಲಿ ಓದ್ತಾ ಇರುವಂತವ್ರು. ಇನ್ನು ನಾಲ್ಕನೇ ಅರ್ಹತೆ, ವಿದೇಶದಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳು ಅಂದ್ರೆ ವಿಶೇಷವಾಗಿ ಇಲ್ಲಿ SC ST ವಿಭಾಗದ ಸ್ನಾತಕೋತ್ತರ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಜಾಗತಿಕವಾಗಿ ಪ್ರಖ್ಯಾತ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಲು ಬಯಸುವಂತವರು ಅರ್ಹತೆಯನ್ನು ಪಡೆದಿರ್ತಾರೆ. ಹಾಗಿದ್ರೆ ಅರ್ಹತಾ ಮಾನದಂಡಗಳೇನು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಕೇಳೋದಿದ್ರೆ, ಮೊದಲನೇದು, ಅಪ್ಲೈ ಮಾಡುವಂಥವರು ಭಾರತೀಯ ಪ್ರಜೆಯಾಗಿರಬೇಕು. ಎರಡನೇದು, ಶಾಲಾ ವಿದ್ಯಾರ್ಥಿಗಳು ಅಂತ ಆಗಲೇ ಹೇಳಿದೆ. 9ರಿಂದ 12ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹಿಂದಿನ ವರ್ಷದಲ್ಲಿ ಕನಿಷ್ಠ 75% ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರಬೇಕು. ಇಲ್ಲಿ SC ST ವಿದ್ಯಾರ್ಥಿಗಳಿಗೆ 10% ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೇನೆ ವಾರ್ಷಿಕ ಕುಟುಂಬ ಆದಾಯ 3 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಇನ್ನು ಮೂರನೇದು, ಉನ್ನತ ಶಿಕ್ಷಣ ಅಥವಾ ವೃತ್ತಿಪರ ಕೋರ್ಸ್ ವಿದ್ಯಾರ್ಥಿಗಳು. ಇಲ್ಲಿ ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಹಾಗೇನೆ ವೃತ್ತಿಪರ ಕೋರ್ಸ್ಗಳು ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ. ಆದರೆ ಕನಿಷ್ಠ 75% ಮಾರ್ಕ್ಸ್ ಅಥವಾ 7 CGPA ಅಂದ್ರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್ ಇರಬೇಕಾಗುತ್ತೆ. ಇಲ್ಲೂ ಕೂಡ SC ST ಕೆಟಗರಿಯವರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೇನೆ ವಾರ್ಷಿಕ ಕುಟುಂಬ ಆದಾಯ 6 ಲಕ್ಷ ರೂಪಾಯಿಯನ್ನ ಮೀರಬಾರ್ದು ಮತ್ತು ಟಾಪ್ 300 ಶ್ರೇಯಾಂಕಿತ ಶಿಕ್ಷಣ ಸಂಸ್ಥೆ IIT ಅಥವಾ IIM ನಲ್ಲಿ ಓದ್ತಾ ಇರಬೇಕು. ಇನ್ನು ನಾಲ್ಕನೇದು, ವಿದೇಶಗಳಲ್ಲಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳು. ಈ ಕೆಟಗರಿಯಲ್ಲಿ ವಿದೇಶದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮಾಡುವಂತ SC ST ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. ಅವರು ಕೂಡ ಕನಿಷ್ಠ 75% ಮಾರ್ಕ್ಸ್ ತಗೊಂಡಿರಬೇಕು, 7 CGPA ಇರಬೇಕಾಗತ್ತೆ. ಹಾಗೇನೆ ವಾರ್ಷಿಕ ಆದಾಯ 6 ಲಕ್ಷ ರೂಪಾಯಿಯನ್ನ ಮೀರಬಾರ್ದು ಹಾಗೂ ಟಾಪ್ 200 ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದಿರಬೇಕು. ಹಾಗೇನೆ ಇನ್ನೊಂದು ಗಮನಿಸಿ, SC ST ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಂಕಗಳಲ್ಲಿ 10% ನಷ್ಟು ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಅಂದ್ರೆ ದುಡ್ಡು ಎಷ್ಟು ಸಿಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಪ್ರಮುಖವಾದಂಥ ವಿಚಾರವನ್ನ ಹೇಳಲೇಬೇಕು. ಅದೇನೆ ಟರ್ಮ್ ಇನ್ಶೂರೆನ್ಸ್. ಹೌದು,
ಇಡೀ ಕುಟುಂಬ ದುಡಿಯುತ್ತಿರೋರನ್ನ ಅವಲಂಬಿಸಿರುತ್ತೆ. ಅಂದ್ರೆ ನೀವು ದುಡಿತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ದುಡಿಮೆಯಿಂದಲೇ ಇಡೀ ಫ್ಯಾಮಿಲಿ ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ನಿಮ್ಮ ಫ್ಯಾಮಿಲಿ ಸಫರ್ ಆಗುತ್ತೆ. ನೀವು ಮಾಡಿರುವಂಥ ಸಾಲ, ನಿಮ್ಮ ಗುರಿಗಳು ಇವೆಲ್ಲವನ್ನ ನಿಭಾಯಿಸುವಂಥ ಜವಾಬ್ದಾರಿ ನಿಮ್ಮ ಫ್ಯಾಮಿಲಿಗೆ ಬಂದ್ಬಿಡುತ್ತೆ. ಆಗ ಅವರು ಕಷ್ಟಪಡಬೇಕಾಗತ್ತೆ. ಭಾವನಾತ್ಮಕವಾಗಿ ಆದ ನಷ್ಟವನ್ನ ಯಾರೂ ಕೂಡ ಭರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀವಿಲ್ಲದೆ ಇದ್ರೂ ಕೂಡ ಆರ್ಥಿಕವಾಗಿ ನಿಮ್ಮ ಕುಟುಂಬ ಕಷ್ಟಪಡದಂತೆ ನೀವು ಮಾಡಬಹುದು ಟರ್ಮ್ ಇನ್ಶೂರೆನ್ಸ್ ಮೂಲಕ. ಹಾಗಾಗಿ ಇದು ನಿಮ್ಮ ಕುಟುಂಬದ ಆಪ್ತ ಮಿತ್ರ ಅಂತ ಕರಿಬಹುದು. ಹಾಗಿದ್ರೆ ಯಾವ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಅಂತ ಯೋಚಿಸ್ತಿದ್ದೀರಾ? ನೋಡಿ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ಅಂತ ಇದೆ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ನೀವು ಈ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ ಕೇವಲ 578 ರೂಪಾಯಿ ಕಟ್ಟಿದ್ರೆ ಸಾಕು, 1 ಕೋಟಿ ಲೈಫ್ ಕವರ್ ಸಿಗುತ್ತೆ. ಅಷ್ಟೇ ಅಲ್ಲ, 15% ಫಸ್ಟ್ ಇಯರ್ ಡಿಸ್ಕೌಂಟ್ ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ ಪ್ಲಸ್ 15% ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮೆನ್ಸ್ಗೆ, ಅಂದ್ರೆ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಕೇವಲ 3 ಗಂಟೆಗಳಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಕೊಡ್ತಾರೆ. ಅದು ನೀವು ಎಲಿಜಿಬಲ್ ಕ್ಲೈಮ್ಸ್ ಇದ್ರೆ. 99.7% 99.7% ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಅದಕ್ಕೆ ಇದು ಇಂಡಿಯಾಕ್ಕೆ ಭರೋಸಾಕ ನಂಬರ್. ಅಷ್ಟೇ ಅಲ್ಲ, ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಇದೆ. ಅಂದ್ರೆ ನೀವೇನ್ ಪ್ರೀಮಿಯಂ ಪೇ ಮಾಡಿರ್ತೀರಲ್ಲ, ಎಕ್ಸಿಟ್ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಂ 100% ರಿಟರ್ನ್ ಸಿಗುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ನಲ್ಲಿ, ರೆಗ್ಯುಲರ್ ಪೇ ನಲ್ಲಿ. ಸ್ಮಾರ್ಟ್ ಕವರ್ ಕೂಡ ಸಿಗುತ್ತೆ ಇದರಲ್ಲಿ. ಅಂದ್ರೆ ಉದಾಹರಣೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ 15ನೇ ಪಾಲಿಸಿ ಆನಿವರ್ಸರಿ ಪ್ರಕಾರ ನಿಮಗೆ 150% ಸಮ್ ಅಶ್ಯೂರ್ಡ್ ಅಮೌಂಟ್ ಸಿಗುತ್ತೆ. ಅಂದ್ರೆ ನೀವು 1 ಕೋಟಿ ರೂಪಾಯಿ ವಿಮೆ ಮಾಡಿಸಿದ್ದಿದ್ರೆ 1.5 ಕೋಟಿ ಸಿಗುತ್ತೆ. 15ನೇ ಪಾಲಿಸಿ ಆನಿವರ್ಸರಿ ನಂತರ 100% ಸಮ್ ಅಶ್ಯೂರ್ಡ್ ಸಿಗುತ್ತೆ. ಅಂದ್ರೆ ನೀವು 1 ಕೋಟಿ ವಿಮೆ ಮಾಡಿಸಿದ್ರೆ 1 ಕೋಟಿ ಸಿಗುತ್ತೆ. ಹಾಗೇನೆ ದಿ ಗ್ಯಾರಂಟಿಡ್ ಡೆತ್ ಬೆನಿಫಿಟ್ ವಿಲ್ ಬಿ ಪೇಯಬಲ್ ಆನ್ ಡೆತ್. ಸೊ ಟರ್ಮ್ ಇನ್ಶೂರೆನ್ಸ್ ಮಾತ್ರ ಮರಿಬೇಡಿ. ಈಗ ನಾವು ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ದುಡ್ಡು ಸಿಗುತ್ತೆ, ಈಗ ಟೇಬಲ್ ಮುಖಾಂತರ ಅದನ್ನ ನೋಡ್ತಾ ಹೋಗೋಣ. ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಬಂದಿದೆ, ನೀವು ಗಮನಿಸ್ತಾ ಇರಬಹುದು. ಯಾರಿಗೆ ವಿದ್ಯಾರ್ಥಿ ವೇತನ, ಹಾಗೇನೆ ವಿದ್ಯಾರ್ಥಿ ವೇತನದ ಮೊತ್ತ ವರ್ಷಕ್ಕೆ ಎಷ್ಟು ಅಂತೇಳಿ ನೀವು ನೋಡ್ತಾ ಇದ್ದೀರಿ. ಸೊ ಮೊದಲನೇದು ಶಾಲಾ ವಿದ್ಯಾರ್ಥಿಗಳು. 9 ರಿಂದ 12ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ 15,000ವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ಪದವಿ ವಿದ್ಯಾರ್ಥಿಗಳು, ಅಂದ್ರೆ ಡಿಗ್ರಿ ಓದ್ತಾ ಇರುವಂತವರು, ಇವರಿಗೆ 75,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರುವಂತ ಸ್ಟೂಡೆಂಟ್ಸು, ಇವರಿಗೆ 2,50,000 ರೂಪಾಯಿವರೆಗೆ ಸಿಗುತ್ತೆ ವರ್ಷಕ್ಕೆ. 2.5 ಲಕ್ಷ ಸ್ಕಾಲರ್ಶಿಪ್ ಸಿಗುತ್ತೆ ವರ್ಷಕ್ಕೆ. ಹಾಗೆಯೇ ನೆಕ್ಸ್ಟ್ ವೈದ್ಯಕೀಯ ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಸು, ಇವರಿಗೆ 4,50,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆಯೇ ನೆಕ್ಸ್ಟ್ IIT ಸ್ಟೂಡೆಂಟ್ಸು, ಇವರಿಗೆ 2 ಲಕ್ಷದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ನೆಕ್ಸ್ಟ್ IIM ವಿದ್ಯಾರ್ಥಿಗಳು, ಇವರಿಗೆ 5 ಲಕ್ಷ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಈಗ ನೀವು ಕೇಳ್ಬೋದು, ಆಗ್ಲೇ 20 ಲಕ್ಷದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ಯಾರಿಗೆ ಅಂತ ನೋಡಿ. ವಿದೇಶದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 20 ಲಕ್ಷದವರೆಗೆ ಸ್ಕಾಲರ್ಶಿಪ್ ಸಿಗುವಂತ ಚಾನ್ಸ್ ಇದೆ. ನನ್ಗೊತ್ತು ಈಗ ನೀವೇನ್ ಕೇಳ್ತೀರಿ ಅಂತ ಹೇಳಿ, ಅಪ್ಲೈ ಮಾಡೋದು ಹೇಗೆ ಅಂತಲ್ವಾ? ಎಸ್, ಅಪ್ಲೈ ಮಾಡೋದು ಹೇಗೆ ಅಂತ ಹೇಳುವಂಥದ್ದನ್ನ ನಾನೀಗ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕು. ಅಂದ್ರೆ SBI ಆಶಾ ಸ್ಕಾಲರ್ಶಿಪ್ .co.in ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಅಪ್ಲೈ ನೌ ಅಂತ ಒಂದು ಬಟನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ. ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಅಡ್ಮಿಷನ್ ಲೆಟರ್, ಹೀಗೆ ಬೇಕಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ಆಮೇಲೆ ಅಪ್ಲೈ ಮಾಡಿದ್ರೆ ಆಯ್ತು. ಸೊ ಈ ಸ್ಕಾಲರ್ಶಿಪ್ಗೆ ಯಾವಾಗ ಬೇಕಾದ್ರೂ ಅರ್ಜಿ ಸಲ್ಲಿಸಬಹುದಾ ಅಂತ ನೀವು ಕೇಳಬಹುದು. ನೋ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಇದೆ, ನೆನಪಲ್ಲಿಟ್ಕೊಳ್ಳಿ. SBI ಪ್ಲಾಟಿನಂ ಜುಬಿಲಿ ಆಶಾ ಸ್ಕಾಲರ್ಶಿಪ್ 2025ಕ್ಕೆ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಆದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ ನವೆಂಬರ್ 15, 2025. ಸೊ ನೀವು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ತೀರಿ ಅಂತ ಹೇಳಿದ್ರೆ ನವೆಂಬರ್ 15, 2025 ಒಳಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅರ್ಹ ವಿದ್ಯಾರ್ಥಿಗಳು ಲೇಟ್ ಮಾಡಬೇಡಿ, ಬೇಗ ಅಪ್ಲೈ ಮಾಡಿ ಈ ಪ್ರಯೋಜನವನ್ನ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅವಶ್ಯಕತೆ ಇರುತ್ತೆ, ಅಂಥವರಿಗೆ ಇದನ್ನ ಶೇರ್ ಮಾಡಿ. ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.